ವ್ಯಕ್ತಿಗಳೇ ಅಲ್ಲಿಲ್ಲ. ಪಾಕಿಸ್ತಾನದ 20 ಸೈನಿಕರನ್ನ ಹತ್ಯೆಗೈದ ಟಿಟಿಪಿ. ಪಾಕಿಸ್ತಾನದ 20 ಸೈನಿಕರು ಹತರಾಗಿದ್ದಾರೆ. ಟಿಟಿಪಿಯಿಂದ 20 ಸೈನಿಕರನ್ನ ಹತ್ಯೆ ಮಾಡಲಾಗಿದೆ. ಈ ರೀತಿಯಾಗಿ ದಾಳಿ ಮಾಡೋದಕ್ಕೆ ಬಂದಂತವರಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತ ಸೇನೆ ಕೊಟ್ಟಿರೋದು. ಪಾಕಿಸ್ತಾನದ 20 ಸೈನಿಕರು ಹತರಾಗಿದ್ದಾರೆ. ಹತ್ಯೆಗೈದಿರೋದು ಟಿಟಿಪಿ. ಪದೇ ಪದೇ ದಾಳಿ ಮಾಡ್ತಾ ಇದ್ರು, ಜೊತೆಗೆ ಈ ಒಂದು ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರು, ಕೆರಳಿಸ್ತಾ ಇದ್ರು, ಯುದ್ಧ ಮಾಡಿ ಅಂತೇಳಿ ಅವರೇ ಪ್ರವೋಕ್ ಮಾಡ್ತಾ ಇದ್ರು. ಬಲೂಚಿಸ್ತಾನದ ಬಳಿ ಮುಗಿಬಿದ್ದಂತ ಟಿಟಿಪಿ. ಪಾಕಿಸ್ತಾನದ 20 ಸೈನಿಕರು ಹತರಾಗಿರೋದು. ಬಲೂಚಿಸ್ತಾನದ ಬಳಿಕ ಟಿಟಿಪಿಯು ಈಗ ಮುಗಿಬಿದ್ದಿದೆ. ಒಂದ್ ಕಡೆ ಬಲೂಚಿಸ್ತಾನ, ಮತ್ತೊಂದು ಕಡೆ ತಾಲಿಬಾನ್, ಇನ್ನೊಂದು ಕಡೆ ಭಾರತ ಸೇನೆ, ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಗುಮ್ತಾ ಇರೋದು ಪಾಕಿಸ್ತಾನಕ್ಕೆ. ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಈಗಾಗಲೇ ಪಾಕಿಸ್ತಾನದ ರಾಷ್ಟ್ರಧ್ವಜವನ್ನ ಕೆಳಗಿಳಿಸಿ ತನ್ನದೇ ಆದಂಥ ಒಂದು ರಾಷ್ಟ್ರಧ್ವಜವನ್ನು ನೆಟ್ಟಿದ್ದಾಯ್ತು. ರಾಷ್ಟ್ರಗೀತೆಯನ್ನು ಅವ್ರು ಶುರು ಮಾಡಿದ್ದಾಯ್ತು, ರಚನೆ ಮಾಡಿಕೊಂಡಿದ್ದಾಯ್ತು. ಅದಾದ ಬಳಿಕ ಈಗ ಬಲೂಚಿಸ್ತಾನ ನಿನ್ನೆ ಅಟ್ಯಾಕ್ ಮಾಡಿತ್ತು, ಅದನ್ನು ನೀವು ಗಮನಿಸಿದ್ರಿ. ಸೇನಾ ವಾಹನದ ಮೇಲೆ ಒಟ್ಟು 14 ಜನರು ಹತರಾಗಿದ್ರು ನಿನ್ನೆ ಬಲೂಚಿಸ್ತಾನ ಮಾಡಿದಂಥ ಅಟ್ಯಾಕ್ನಿಂದಾಗಿ. ಇವತ್ತು ಟಿಟಿಪಿ ಮುಗಿಬಿದ್ದಿದೆ ದಾಳಿ ಮಾಡೋದಕ್ಕೆ ಅಂತ. ಭಾರತ ಇರ್ಬೋದು, ಅದೇ ರೀತಿಯಾಗಿ ತಾಲಿಬಾನಿಗಳಿರ್ಬೋದು, ಬಲೂಚಿಸ್ತಾನ್ ಇರ್ಬೋದು, ಇವರೆಲ್ಲರ ಅಟ್ಯಾಕ್ಗಳಿಂದಾಗಿ ಈಗ ತತ್ತರಿಸಿ ಹೋಗ್ತಾ ಇದೆ ಪಾಪಿ ಪಾಕಿಸ್ತಾನ. ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಹೀಗಾಗಿನೇ ಒಂದಾದ್ಮೇಲೆ ಒಂದು ಚಡಿಯೇಟು ಬೀಳ್ತಾ ಇರೋದು. ಪಾಕಿಸ್ತಾನದಲ್ಲಿರುವಂಥ ಉಗ್ರರ ತಾಣಗಳ ನಾಶ ಆಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಸೇನೆ ನಮ್ಮ ಸೇನೆಯ ವಾಯುನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಕ್ಕಾಗಿ ಅವರಿಗೂ ತಕ್ಕ ಉತ್ತರವನ್ನು ಕೊಡಲಾಗಿದೆ. ಕ್ಷಿಪಣಿಗಳು, ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಈಗ ಮತ್ತೊಂದು ಕಡೆ ನಿನ್ನೆ ಅಷ್ಟೇ ನೀವು ಗಮನಿಸಿದ್ರಿ, 14 ಸೈನಿಕರನ್ನ ಹೊತ್ಕೊಂಡು ಹೋಗ್ತಾ ಇದ್ದಂಥ ಸೇನಾ ವಾಹನ ಏನಿದೆ, ಹೊತ್ತೊಯ್ತಾ ಇದ್ದಂಥ ಸೇನಾ ವಾಹನ, ಅದನ್ನು ಉಡಿಸ್ ಮಾಡಲಾಗಿತ್ತು. ಅಲ್ಲಿ IED ಸ್ಫೋಟ ಮಾಡಿದ್ರು. ಈಗ ಟಿಟಿಪಿ ಕೂಡ ಪಾಕಿಸ್ತಾನದ 20 ಸೈನಿಕರನ್ನ ಹತ್ಯೆಗೈದಿದೆ. ಒಬ್ಬರಾದ್ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಿದ್ದಾರೆ. ಆಯ್ತಪ್ಪ ಅಂತ ನಿಟ್ಟುಸಿರು ಬಿಡೋದಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಸರಿ, ಈಗ ಒಂದು ಅಟ್ಯಾಕ್ ಆಗಿದೆ, ಇರಪ್ಪ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತವು ಪ್ರತಿ ದಾಳಿ ಮಾಡ್ತಾ ಇದೆ, ಬಲೂಚಿಸ್ತಾನವು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ದಾಳಿ ಮಾಡ್ತಾ ಇದೆ, ಮತ್ತೊಂದು ಕಡೆ ಟಿಟಿಪಿ. ಹೀಗೆ ನಿರಂತರ ದಾಳಿಯಿಂದಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ.